ಲೀಲಾವತಿ ನನ್ನ ಧರ್ಮಪತ್ನಿ. ನಮಸ್ತೆ. ನಮಸ್ತೆ. ಇವ್ರ ಹೆಸರು ಮಂಜು ಅಂತ, ಮಂಜುನಾಥ ಗೌಡ, ಮದ್ದೂರ್ನವರು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನ್ನ ಪ್ರಾಣ ಉಳಿಸ್ತವ್ರು. ಅಯ್ಯೋ ಏನಾಯ್ತು? ಎಲ್ಲಿ ಗಾಯ ಮಾಡ್ಕೊಂಡ್ರಿ? ನಾವು ಅಗ್ರೋ ಪ್ರಾಜೆಕ್ಟ್ ಅಂತ ಒಂದು ಪ್ರಾರಂಭ ಮಾಡಿ ಮತ್ತೆ ಅದನ್ನ ವೈಂಡ್ ಆಫ್ ಮಾಡಬೇಕು ಅಂತ ಹೊರಟಿದ್ವಿ ಅಲ್ವಾ? ಹೌದು. ಅದರ ರಿಓಪನಿಂಗ್ಗೆ ಒಬ್ಬ ವ್ಯಕ್ತಿ ಬೇಕು ಅಂತ ನಾನು ನಿಮ್ಮ ಹತ್ರ ಹೇಳಿದ್ದೆ, ಹೌದಾ? ಸೊ ಅದರ ರಿಓಪನಿಂಗ್ ಬಂದಿರೋರೆ ಇವರು. ನನ್ನ ಪ್ರಾಜೆಕ್ಟ್ ಉಳಿಸಿದ್ರು ಅಂದ್ರೆ ನನ್ನ ಮಾನ ಪ್ರಾಣ ಎಲ್ಲ ಉಳಿಸ್ದಾಗೆ ಅಲ್ವಾ? ಹೌದು ಮಂಜುನಾಥ್, ನಿಮ್ ಬಗ್ಗೆ ಇವ್ರು ತುಂಬಾ ಹೇಳ್ತಾ ಇದ್ರು. ಈ ಪ್ರಾಜೆಕ್ಟ್ ಏನಾದ್ರು ಮುಂದೆ ಹೋಗಿಲ್ದೆ ಹೋಗಿದ್ದಿದ್ರೆ ಇವರು ಮನಸ್ಸು ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ಕೂತ್ಬಿಟ್ಟಿರೋರು. ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ನೀವು ಒಪ್ಕೊಂಡಿದ್ದು ತುಂಬಾ ಸಂತೋಷ ಅಪ್ಪ. ಅವ್ರ ಕೈಯಲ್ಲಿದೆಯಲ್ಲ ಸರ್ ಬ್ಯಾಗು, ಅದು ಯಾರ್ದು ಅಂತ ಕೇಳ್ಬೋದಾ? ಇದು ಯಾರದು ಈಗ ಸರ್? ಅದೇ ಬ್ಯಾಗ್ ಸರ್ ಇದು. ಯಾವುದು? ಲಾಸ್ಟ್ ಟೈಮ್ ತಲೆ ಸುತ್ತ ಬಂದು ನಮ್ಮ ಕಾರ್ಗೆ ಅಡ್ಡ ಬಿದ್ದಿಲ್ಲಲ್ಲ, ಆ ಹುಡುಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿ ನಾನು ಮಿಸ್ ಆಗಿ ಬ್ಯಾಗನ್ನು ಮನೆಗೆ ತಂದೆ ಸರ್. ಅದೇ ಬ್ಯಾಗ್ ಸರ್ ಇದು. ಇದು ನಮ್ಮ ಕಾಂತಿದು. ಕಾಂತಿದ? ಅಯ್ಯೋ ಅದೊಂದು ದೊಡ್ಡ ಕಥೆ ನೋಡ್ಲಿಲ್ಲ? ಆಶ್ಚರ್ಯ ಅನ್ಸುತ್ತೆ. ಆ ಹುಡುಗಿ ಎಷ್ಟೇ ದೂರ ಹೋದ್ರು ಕುಣಿಕೆ ತರ ಅವಳನ್ನು ಈ ಬ್ಯಾಗು ಮನೆ ಹತ್ರ ಕರ್ಕೊಂಡು ಬರ್ತಾನೆ. ಯಾರು ಸರ್ ಅವಳು? ಈಗೆಲ್ಲಿದ್ದಾಳೆ? ಪಾಪ ಕಾಂತಿ ಬಹಳ ಒಳ್ಳೆಯವಳು. ನನಗೆ ತಿಳಿದ ಅವಳಿಗೆ ಯಾರೋ ತುಂಬಾ ಮೋಸ ಮಾಡಿದ್ದಾರೆ ಅಂತ ಅವಳ ಬಿಹೇವಿಯರ್ ಇಂದ ನನಗೆ ಗೊತ್ತಾಗ್ತಾ ಇದೆ. ಕಷ್ಟದಿದ್ದು ಕೆಲಸ ಕೊಟ್ಟು 10 ಜನ ಕೆಲಸ ಮಾಡೋ ಕಡೆ ಒಬ್ರು ಮುಂದುವರಿತಾ ಇದ್ದಾರೆ ಅಂತ ಅಂದ್ರೆ ಇನ್ನೊಬ್ರಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಕಾಲೆಳಿತಾರೆ. ಹಾಗಾಗಿ ಪಾಪ ಹುಡುಗಿ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ರು ಅವರೆಲ್ಲ ಸೇರಿ. ನಮ್ಮಚೂರು ಕೆಲಸ ಇದೆ, ನಾ ಹೊರಡ್ಬೇಕು. ಬರ್ಲಾ? ಏನ್ ಮಂಜುನಾಥ್, ಈಗ ತಾನೇ ಬಂದಿದ್ರಿ, ಕಾಫಿ ಕುಡ್ಕೊಂಡು ಹೋಗ್ತಿರಂತೀರಿ. ಕಾಫಿ ನಾನು ಆಗ್ಲೇ ಕೇಳಿದೆ. ಬೇಡಮ್ಮ ನನಗೆ. ಸರ್ ನಂಗೆ ಅರ್ಜೆಂಟ್ ಕೆಲಸ ಇದೆ, ನಿಮ್ಗೆ ನಾಳೆ ಆಫೀಸ್ನಲ್ಲಿ ಸಿಗ್ತೀನಿ. ಅಲ್ಲಲ್ಲ, ಇಟ್ಸ್ ಓಕೆ. ಇವಾಗ ಬಂದಿದ್ದೀರಲ್ವಾ, ಗೆಸ್ಟ್ ರೂಮ್ ನೋಡ್ಕೊಂಡು ಹೋಗ್ತಿರಂತೆ. ನಾಳೆ ಬಂದಾಗ ಅದನ್ನು ನೋಡ್ತೀನಿ ಬಿಡಿ ಸರ್. ನಾ ಬರ್ತೀನಿ ಸರ್. ಅಮ್ಮ ಬರ್ತೀನಿ. ನಾನು ನೀನು ಹೋಗಿ ಅವಳ ಹೆಣ ತಂದ್ವಿ ತಾನೆ, ಅದು ನೋಡೋದಕ್ಕೆ ಥಿಯೇಟರ್ ನಮ್ಮ ಕಾಂತಿ ತರನೇ ಇತ್ತು ಅಂತ ನಮ್ಮ ಹಳ್ಳಿ ರಾಜಪ್ಪನೂ ಹೇಳ್ದ. ನಾವೇ ಮುಂದೆ ನಿಂತ್ಕೊಂಡು ಮಣ್ಣು ಮಾಡಿದ್ವಿ, ನೀನೇ ಶಾಸ್ತ್ರೋಕ್ತವಾಗಿ ಸಂಸ್ಕಾರನೂ ಮಾಡಿದ್ಯಾ. ಮತ್ತೆ ಇದೆಲ್ಲ ಹೆಂಗಾಗ ಸಾಧ್ಯನಾ? ನನಗೂ ಅದೇ ಆಶ್ಚರ್ಯ ಅಣ್ಣ. ಅಣ್ಣ, ಆ ಬ್ಯಾಗಲ್ಲಿತ್ತಲ್ಲ ಬಟ್ಟೆಗಳು, ಅದೆಲ್ಲ ಕಾಂತಿ ಇದೆ. ಅವರು ಅಷ್ಟೇ, ಆ ಹುಡುಗಿ ಹೆಸರು ಕಾಂತಿನಿ ಅಂತ ಹೇಳಿದ್ರು. ಆ ಬ್ಯಾಗ್ ನಮ್ಮನೆದೆ ಅಣ್ಣ, ನನಗೆ ಅಷ್ಟು ಗೊತ್ತಾಗಲ್ವಾ? ನಮಗೆ ಸಿಕ್ಕಿದ್ದು ಗುರುತೇ ಸಿಗದೆ ಇರುವಂಥ ದೇಹ, ಜೊತೆಗೆ ಅದ್ರ ಮೈ ಮೇಲಿದ್ದ ಕಾಂತಿದೇನೋ ಅನ್ನೋ ಥರದ ಒಂದು ಸೀರೆ. ಅದೇ ಸಮಯಕ್ಕೆ ಅದೇ ಥರದ ಬಟ್ಟೆನ ಇನ್ಯಾರೋ ಹುಡುಗಿ ಯಾಕೆ ಹಾಕೊಂಡಿರ್ಬಾರ್ದು? ಅವಳಿಗೇನೋ ಆಗಿ ಯಾಕೆ ಸತ್ತಿರಬಾರ್ದು? ಕಾಂತಿ ಬದುಕಿದಾಳೆ ಅಂತೀಯಾ? ಹೌದಣ್ಣ, ಅವಳು ಬದುಕಿದ್ದಾಳೆ. ಕಾಂತಿ ಬದುಕಿದ್ದಾಳೆ, ಸತ್ತಿಲ್ಲ. ಹಾಗೊಂದು ವೇಳೆ ನೀನು ಹೇಳಿದ್ದು ನಿಜ ಆದ್ರೆ ಶರಣನಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಏನೂ ತಪ್ಪು ಮಾಡದೇ ಇರೋ ಕಾಂತಿಗೆ ನೀವು ತೊಂದರೆ ಕೊಟ್ಟಿರಲ್ಲ, ಖಂಡಿತ ನಿಮಗೆ ಶಿಕ್ಷೆ ಆಗ್ಲೇಬೇಕು. ಅನ್ಯಾಯವಾಗಿ ಒಂದು ಒಳ್ಳೆ ಹುಡುಗಿನ ಕಂಪನಿಯಿಂದ ಹೊರಗೆ ಕಳಿಸಿದ್ರಿ, ಅವಳ ಮೇಲೆ ನನಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ರಿ, ನನ್ನ ಕೈಯಿಂದ ಬಯಸಿದ್ರಿ. ತಪ್ಪಾಯ್ತು ಸರ್, ಇನ್ ಮುಂದೆ ಈ ತರ ಮಾಡಲ್ಲ. ಕೆಲಸದಿಂದ ಮಾತ್ರ ತೆಗ್ದಾಕ್ಬೇಡಿ ಸರ್. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಕಾಂತಿನ ಹೊರಗಡೆ ಕಳ್ಸೋದಕ್ಕೆ ಏನ್ ಪ್ಲಾನ್ ಮಾಡಿದ್ರು ಅದೇ ರೀತಿ ಏನಾದ್ರು ಪ್ಲಾನ್ ಮಾಡಿ ಕಾಂತಿನ ಇಲ್ಲಿ ಕರ್ಕೊಂಬನ್ನಿ. ಪ್ರೇಮಲೋಕದ ಏನ್ರಿ ಇವತ್ತು ತುಂಬಾ ಖುಷಿಯಾಗಿದ್ದೀರಾ? ನಾವು ಕೆಲವೊಂದನ್ನ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದು ಸಾಧ್ಯ ಆಗ್ಬಿಟ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತಲ್ವಾ?